ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಸುಮಾರು 200 ಎಕರೆ ಕಬ್ಬು ಸುಟ್ಟು ಕರಕಲು, ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸುಮಾರು 200 ಎಕರೆ ಕಬ್ಬು ಸುಟ್ಟು ಕರಕಲಾದ ಘಟನೆ ಕಾಗವಾಡ ಪಟ್ಟಣದ ಹೊರವಲಯದಲ್ಲಿ ಜರುಗಿದೆ. ಕಾಗವಾಡ ಪಟ್ಟಣದ ಶಿರಗುಪ್ಪಿ ರಸ್ತೆಯ ಬ್ರಹ್ಮನಾಥ ನೀರಾವರಿ ಪಂಪ ಹತ್ತಿರದ ಸುರೇಶ ಪಾಟೀಲ್ ಡುಮ್ಮಗೋಳ ಎಂಬ ರೈತರ ಜಮೀನಿನಲ್ಲಿ ಹೊತ್ತಿಕೊಂಡ ಬೆಂಕಿ ಮಂಗಾವತಿ ರಸ್ತೆಯವರೆಗೂ ಬೆಂಕಿ ಆವರಿಸಿಕೊಂಡು ಅನೇಕ ರೈತರ ಕಬ್ಬು ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಉಗಾರ ಸಕ್ಕರೆ ಕಾರ್ಖಾನೆ ಬೆಂಕಿ ನಂದಿಸುವ ವಾಹನ, ದತ್ತ ಸಕ್ಕರೆ ಕಾರ್ಖಾನೆ ಹಾಗೂ ರಾಯಬಾಗದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸಲು ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ಬೆಂಕಿಯ ಕೆನ್ನಾಲೆಗೆ ಸುಮಾರು 200 ಎಕರೆ ಕಬ್ಬು ಸುಟ್ಟಿದೆ. ಇದೇ ವೇಳೆ ರೈತ ಮುಖಂಡರಾದ ಮಹದೇವ ಉದಗಾಂಗ್ವೆ ಮಾತನಾಡಿ, ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಸುಮಾರು 200 ಎಕರೆ ಕಬ್ಬು ಸುಟ್ಟು ನಾಶವಾಗಿದೆ. ಇದಕ್ಕೆ ನೇರ ಹೊಣೆ ಹೆಸ್ಕಾಂ ಇಲಾಖೆಯವರೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಳೆದ ಬಾರಿಯೂ ಇದೇ ರೀತಿ ಅವಘಡ ಸಂಭವಿಸಿತ್ತು. ಆವಾಗ ಎಚ್ಚೆತ್ತುಕೊಂಡಿದ್ದರೆ ಈಗ ಈ ರೀತಿ ಅವಘಡ ಸಂಭವಿಸಿ ರೈತರಿಗೆ ನಷ್ಟವಾಗುತ್ತಿರಲಿಲ್ಲ. ಬೆಂಕಿ ಹತ್ತಿದಾಗ ಪೊಲೀಸ್, ಕಂದಾಯ, ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಯಾರೂ ಈ ಕಡೆ ಬಂದಿಲ್ಲ. ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಕಬ್ಬು ಸುಟ್ಟಿದ್ದರಿಂದ ಯಾವುದೇ ಕಾರ್ಖಾನೆಯವರು ಬಿಲ್ ಕಟ್ ಮಾಡದೆ ನೇರವಾಗಿ ರೈತರ ಖಾತೆಗೆ ಸಂಪೂರ್ಣ ಹಣ ಜಮಾ ಮಾಡಬೇಕು. ಅಲ್ಲದೆ ನಾಳೆಯೇ ಈ ಕಬ್ಬನ್ನು ಕಟಾವ ಮಾಡುವಂತೆ ಒತ್ತಾಯಿಸಿದರು. ಪ್ರವೀಣ್ ಪಾಟೀಲ್, ಚಿದಾನಂದ್ ಅವಟಿ, ಈರಗೌಡ್ ಪಾಟೀಲ್, ವಿಲಾಸ್ ಅವಟಿ, ಮಲ್ಲಪ್ಪ ಅವಟಿ, ಅನಿಲ್ ಪೂಜಾರಿ, ಬಾಬು ಪೂಜಾರಿ, ಅಣ್ಣಾಸಾಬ್ ಕಠಾರೆ, ಬಾಳಗೌಡ ಪಾಟೀಲ್, ಅಮರ್ ಶಿಂದೆ, ಚನಗೌಡ ಪಾಟೀಲ್, ಸುರೇಶ ಪಾಟೀಲ್, ರಾವಸಾಬ ಪೂಜಾರಿ, ಅಶೋಕ ಕಮತಗೌಡರ್, ಶಶಿಕಾಂತ ಜೋಶಿ, ಉದಯ ಜೋಶಿ, ಅಜಿತ ಹಜಾರೆ, ನಾರಾಯಣ ಬಡಿಗೇರ, ಪಿಂಟು ಬಡಿಗೇರ್, ತಮ್ಮಣ್ಣ ಮಂಗಸೂಳಿ, ಭರತ್ ಕಠಾರೆ, ಹಾಜಿಸಾಬ ಮುಲ್ಲಾ, ವಿಜಯ್ ಕರೋಲೆ ಸೇರಿದಂತೆ ಅನೇಕ ರೈತರ ಜಮೀನುಗಳು ಬೆಂಕಿಗಾಹುತಿಯಾಗಿವೆ. ಅದು ದುರ್ದೈವ, ರೈತಂದ್ರೆ ದುರ್ದೈವ ಎಷ್ಟೈತಿ ಅಂದ್ರೆ ಅದಕ್ಕೆ ಪರಿಮಿತಿ ಇಲ್ಲ, ಗಾಳಿ ಬಿಟ್ಟೈತಿ. ಜನ ಕಬ್ಬ ಕಟ್ ಮಾಡಿದಾರ್ರಿ, ಅಲ್ಲಿದಷ್ಟು ಗ್ಯಾಪ್ ಬಿಟ್ಟು ಮುಂದಿನ ಪಡೆದಾಗ ಜಿಗದಿ ಬೆಂಕಿ. ಸರ್ಕಾರ ಇದ್ರ ಬಗ್ಗೆ ಕಾಳಜಿ ಮಾಡಬೇಕು. ಎಲ್ಲ ಫ್ಯಾಕ್ಟ್ರಿ ಅವ್ರ ಒಂದು 25 ಟೋಳ್ಗಳು ತಗೊಂಡು ನಾಳೆ ಮುಂಜಾನೆ ಅಂದ್ರೆ ಎಲ್ಲ ಇದೇನು ಸುಟ್ಟಿದ್ ಕಬ್ರಿ ಆ ರೈತನ ಒಂದು ಪೈಸೆನೂ ಕಟ್ ಮಾಡಬಾರ್ದು. ಕಟ್ ಮಾಡೋಲ್ದ ರೈತನ ಖಾತೆಗೆ ರೊಕ್ಕ ಜಮಾ ಆಗಬೇಕು. ಮತ್ತು ಎಲ್ಲ ಫ್ಯಾಕ್ಟ್ರಿ ಅವ್ರು ಒಂದು 25 ಟೋಳಿ ಹಾಕಿ ಈ ಕಬ್ಬು ಏನು ಸುಟ್ಟಿದ್ದಿ ಅದನ್ನ 2 ದಿವಸನಾಗ ಅಂದ್ರೆ ಫ್ಯಾಕ್ಟ್ರಿಗೆ ನುರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಎಷ್ಟು ಎಕರೆ ಸುಟ್ಟದ ಸರ್? ಕಮ್ಮಿ 200 ಎಕರೆ ಸುಟ್ಟದ್ರಿ. ನಾ ಮುಂಜಾನೆ ಅದೇನು ಬೇಕಿದ್ದೀತಿ ಅವಾಗ ಇದೆ ಅಂದ್ರೆ ಈಗ ಎಲ್ಲೆಲ್ಲಿ ಅದೇನು ಹಬ್ಬ ಕದೀತಿ ಅದನ್ನು ಬಂದ್ ಮಾಡೋ ಸಲುವಾಗಿ ಇವರಿಗೆಲ್ಲ ಫೋನ್ ಹಚ್ಚಿ, ಫೈರ್ ಫೈಟರ್ದವ್ರಿಗೆಲ್ಲ ಫೋನ್ ಹಚ್ಚಿ ಮಾಡಿ ಅವ್ರು ಇನ್ ಟೈಮ್ ಬೈದಾರ್ರಿ. ಆದ್ರೆ ಸರ್ಕಾರದ ಒಟ್ಟ ಕಾಳಜಿ ಇಲ್ಲ. ಯಾವುದೇ ಇಲಾಖೆ, KEB ಇರಲಿ, ಪೊಲೀಸ್ ಇರಲಿ, ತಹಸೀಲ್ದಾರ್ ಆಫೀಸ್ ಇರಲಿ, ಯಾರ್ದು ರೈತನ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅಲ್ಲಿ ಆಫೀಸಾಗ ಹೋಯ್ದಾರ, ಒಬ್ಬ ಆಫೀಸರ್ ಇಲ್ಲಿ ಬರ್ಬೇಕೇನು ಬ್ಯಾಡ್ರಿ, ಟೀ ಮಾಡ್ಕೊಂಡು ಎಲ್ಲರೂ ಬರ್ಬೇಕೇನು ಬ್ಯಾಡ್ರಿ. ಅವ್ರಿಗೆ ಹೇಳಿರೇನ್ರಿ ಫೋನ್ ಮಾಡಿದ್ದೆ ಅಲ್ರಿ, ಊರೆಲ್ಲ ಬೇಕೈತಿದ್ರಿ ಈಗ ಸುಡ್ಕೈತಿ ಅಂತ ಹೇಳಿ. ಇನ್ನು ಅವ್ರಿಗೆ ಫೋನ್ ಹಚ್ಚೋದು ಅಂತ ಅವ್ರ ಅಲ್ಲಿ ಇರ್ಬೇಕು, ಅವಾಗೆಲ್ಲ ಮಾತಾಡೋದು. ಈ ಕಡೆ ಬೆಂಕಿ ಹರಿಸೋದು ಅವ್ರಿಗೆ ಹೇಳೋದ್ರಿ. ಪೊಲೀಸ್ ಸ್ಟೇಷನ್ಗೆ ಹೇಳಿದೇವ್ರಿ, ಅವ್ರಂದ್ರು ಕೆಲವೊಂದು ನಂಬರ್ ಇಲ್ಲ ಅಂದ್ರೆ SP ಆಫೀಸ್ ಫೋನ್ ಹತ್ತಿರ ತಿಳಿದ್ವಿ ನಾವು. ಕೆಲವೊಂದು ಕಡೆ ಹಚ್ಚಿದಾರು ಬೈದಾರು. ಆದ್ರೆ ರೈತಂದು ಇದನ್ನ ಏನು ಹೇಳಲ್ರಿ, ಅದನ್ನ 2 ದಿವಸನಾಗ ಎಲ್ಲ ಫ್ಯಾಕ್ಟ್ರಿ ಅದನ್ನ ಕಬ್ಬ ನೋಡಿಸ್ಬೇಕು. ಒಂದು ನಯಾ ಪೈಸೆನೂ ಅವ್ರದ್ದು ಕಟ್ ಮಾಡಬಾರ್ದು. ಇದು ನಮ್ಮದ ಎಲ್ಲ ರೈತರ ವತಿಯಿಂದ ಹಂಬಲ್ ರಿಕ್ವೆಸ್ಟ್. ಇದಕ್ಕೆ ಮುಖ್ಯ ಕಾರಣ ಏನ್ರಿ? ಕಾರಣ ಅಂದ್ರೆ ಇದು KEB ರೀ. ಅವ್ರು KEB ಅದಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಆಯ್ತು ಒಂದು 4-5 ಮಂದಿಗೆ ಅದಕ್ಕೆ ಕನೆಕ್ಷನ್ ಹೋಗಿರ್ತೈತ್ರಿ. ಆ 4-5 ಮಂದಿ ಕನೆಕ್ಷನ್ ಹೋಗ್ಬೇಕು, ದುಡ್ಡು ಯಾವ ಹಾಕವ? ರೈತರ ತಕ್ಕಂತೂ ದುಡ್ಡು ಇಲ್ಲ ರೀ. ದುಡ್ಡು ಯಾವ ಹಾಕವ? ಮುಂದೆ ಯಾವ್ರೆ ಹಾಕಿದ ಅಂದ್ರೆ ಬೇರೆದವ ಪಾಲ ಕೊಡಂಗಿಲ್ಲ. ಬಿಡ್ಲಿ ಏನಾಗ್ತೈತಿ ಆಗಲಿ, ಇದಾಯ್ತು. ಏನಾಗ್ತೈತಿ ಆಗಲಿ ಅಂದ್ರೆ ಇದಾಗೈತ್ರಿ. ಇನ್ನು ಅಲ್ಲಿ ಶಿರಗುಪ್ಪಿ ರೋಡ್ ಬೇಕೈತಿದ್ರಿ ಕೆರೆ ಇದ್ದಾಗ. ಈ ಕಡೆ ಮುಂದೆ ಎಲ್ದಾಗ ಹೋಗಿತ್ತು ನೋಡಿಲ್ರಿ ನಾವು. ಇಲ್ಲಿ ಇಲ್ಲೇ ಸಮೀಪ ಐತಿ, ನಾವು ಅದನ್ನಷ್ಟು ಆರಿಸ್ಲಕ್ಕೆ ಪ್ರಯತ್ನ ಮಾಡಿದೀವ್ರಿ. ಇವತ್ತು ಕಾಗವಾಡ ಗ್ರಾಮದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಸರಿಸುಮಾರು ಬ್ರಹ್ಮನಾಥ್ ನೀರಾವರಿ ಯೋಜನೆ ಏನದಲ್ಲ, ಈ ಒಂದು ಹಪ್ತದಲ್ಲಿ ಬರ್ತಕ್ಕಂಥ ಸರಿಸುಮಾರು 150-170 ಎಕರೆಕ್ಕಿಂತ ಹೆಚ್ಚು ಕಬ್ಬು ಏನಾಗಿತ್ತಪ್ಪ ಇವತ್ತು ಸುಟ್ಟಿತ್. ಎದಕ್ ಸುಟ್ಟಿತ್? ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಸುಟ್ಟಿತ್. KEB ನಿಷ್ಕಾಳಜಿ ಏನು ವಶಿದಾರ ಅವ್ರ, ಅದರಿಂದ ಏನಾಗೈತಿ ಸಂಪೂರ್ಣ ಕಬ್ಬುಗಳೆಲ್ಲ ಏನಾಗಿದಾವ, ಧನ್ ಆಗಿ ಬಿಟ್ಟಿದಾವ್.
ಅದಕ್ಕ ಬಹಳ ರೈತರು ಎಲ್ಲರೂ ಚಿಂತಾಜನಕ ಆಗಿ ಎಲ್ಲರೂ ಇಲ್ಲಿ ಓಡಾಡತ್ತೇವ ತಾವೆಲ್ಲ ನೋಡಿರ್ಬೋದು ಮುಂಜಾನೆಯಿಂದ. ಇದಕ್ ಮೇನ್ ಕಾರಣ ಏನಪ್ಪಾ ಅಂದ್ರ ಇಲ್ಲಿ ಇರ್ತಕ್ಕಂತಹ ಏನೋ ನಮ್ಮದು ಬೆಂಕಿ ಹೆಸ್ಕಾಂ ಮತ್ತೆ ಇಲ್ಲಿ ಬೆಂಕಿ ಹಾರಿಸುವಂತ ಘಟಕ ಏನಿದೆ ಅಗ್ನಿಶಾಮಕ ದಳ ಐತಿಲ್ಲ ಅದಕ್ಕೆ ಕಾಗವಾಡ ಕಿತ್ತದ ಮೊದಲು ಅದನ್ನ ಬೇರೆ ಬೇರೆ ಕಡೆ ಹೋಗಿ ಇಟ್ಟಿದ್ದಾರೆ. ಅದೆಲ್ಲ ಕಾಗವಾಡದಾಗ ಇತ್ತಂದ್ರ ಸರಿ ಸುಮಾರು ಒಂದ್ 150ರಿಂದ 100 ಎಕರೆ ಕಬ್ಬು ಏನಾಗ್ತಿತ್ತು ಉಳಿತಿತ್ತು. ಅದಕ್ಕ ಸರ್ಕಾರದವ್ರು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಇದಕ್ಕ ಕ್ರಮ ಕೈಗೊಳ್ಳಬೇಕು. ಮತ್ತೇನ್ ಕಬ್ಬು ಸುಟ್ಟಿತ್ಲ ಇದಕ್ ಪರಿಹಾರ ಒದಗಿಸ್ಬೇಕು. ಯಾಕಪ್ಪ ಅಂದ್ರೆ ರೈತರಿಗೆ ಏನಾರ ಆಯ್ತಂದ್ರೆ ಎಲ್ಲಾರು ಬರ್ಬೇಕು. ಅದಕ್ಕ ಎಲ್ಲಾ ರೈತರ ವತಿಯಿಂದ ನಾವೇನ್ ಮನವಿ ಮಾಡ್ತೀವಪ್ಪ ಅಂದ್ರೆ ಏನ್ ಕಬ್ಬು ಸುಟ್ಟಿತಿ ಅದಕ್ಕೆ ಪರಿಹಾರ ಕೊಡಬೇಕು. ಏನ್ ಅಗ್ನಿಶಾಮಕ ದಳ ಬೇರೆ ಊರಿಗೆ ಏನ್ ಹೋಗಿತ್ಲ ಅಲ್ಲಿ ನಮ್ಮ ಊರಿಗೆ ಬರಬೇಕು. ಯಾಕೆ ಬರ್ಬೇಕಪ್ಪ ಅಂದ್ರ ಮುಂದ್ ಇಂತ ಅನಾಹುತ ಆದ ಅಂದ್ರ ಅದನ್ನ ಆರಿಸ್ಲಿಕ್ಕೆ ನಮ್ಮ ತಾಲೂಕದಾಗ ನಮ್ಮ ಕಾಗವಾಡದಾಗ ಅಗ್ನಿಶಾಮಕ ದಳ ಇರ್ಬೇಕಂತ ಎಲ್ಲಾ ರೈತರ ಪರವಾಗಿ ನಾನ್ ನಿಮ್ಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ನೀವು ಅಗ್ನಿಶಾಮಕ ಫೋನ್ ಹಚ್ಚಿದ್ರನ್ರಿ? ಏನಂದ್ರೆ ಮುಂಜಾನೆ 10 ಗಂಟೆಗೆ ಹಚ್ಚಿದ್ರಿ, ಉಗಾರದವ್ರಿಗೆ ಹಚ್ಚಿದ್ರಿ. ಅವ್ರು ಬರ್ತಾವ ಅಂತ ಹೇಳಿದ್ರು. ಅಂತ ನಮ್ಮ ಮಂಗಸೂಳಿಗೆ ಇದೆ ಅಲ್ರಿ, ಅವ್ರಿಗೆ ಫೋನ್ ಹಚ್ಚನ ಅವ್ರು ಅಂದ್ರು ನಿಮ್ಗ ಇದು ದತ್ ಫ್ಯಾಕ್ಟ್ರಿ ಶಿರೋ ಫ್ಯಾಕ್ಟ್ರಿ ಸನಿ ಆಗ್ತದ ಅದಕ್ಕೆ ಫೋನ್ ಹಚ್ಚಿ ಕೇಳ್ರಿ ಅಂದ್ರು. ನಾವು ಹೇಳಿದ್ರು ಅವ್ರಿಗೆ. ಅವ್ರ ಅನ್ಕತ್ರು ಅಲ್ಲಿ ಫೋನ್ ಹಚ್ಚ ನಾವು ದತ್ತದು ಬಂದವ್ರು, ದತ್ತದು ಉಗಾರದು ಮತ್ತೆ ರಾಯಬಾಗದು ಬಂದಿತ್ತು. ನಮ್ಮದೇನ ಕಾಗವಾಡ ತಾಲೂಕು ಇದೆ ರೀ ಅಗ್ನಿಶಾಮಕದಲ್ಲ, ಅದು ಬಂದಿಲ್ರಿ. ಮತ್ತೀಗ ಕಬ್ಬು ಸುಟ್ಟಿದ್ರಿ 500 ರೂಪಾಯಿ ಟನ್ನಿಗೆ 500 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ. ಅಂದಾಜ್ ಎಷ್ಟು ಸುಟ್ಟಿದ್ರಿ? ಎಷ್ಟು ಎಕರೆ? 150 ಎಕರೆ ಮ್ಯಾಗ್ರಿ ಅಂದಾಜು. ಮುಂಜಾನೆ 10 ಗಂಟೆಗೆ ಹತ್ತಿದ್ರಿ. ಇನ್ನ ಈಗ 1 ಗಂಟೆ ಆದ್ರೆ ಇನ್ನ ಚಾಲು ಇದ್ದಾರೆ. ಕಮಿತಿಗೆ ಒಂದು 200 ಎಕರೆ ಆಗ್ತಾ ಇದ್ರಿ. ನಿಮ್ಮ ಹೆಸರು? ಶೀತಲ್ ಕರೋಲಿ ಅಂತ. ಆದಾಯದ ಸಂಘ ಸಮಾವೇಶಗಳಾದ್ರೆ ಎಲ್ಲರೂ ಬರ್ತಾರು. ಖರೆ ರೈತರಿಗೆ ಏನ್ರ ಆಯ್ತಂದ್ರೆ ಎಲ್ಲರೂ ಬರ್ಬೇಕಿಲ್ಲ, ಪರಿಹಾರ ಒದಗಿಸ್ಬೇಕು. ನಾವು ಹೇಳ್ತಿದ್ರು, ಇಷ್ಟು ತಕ ಹೇಳಿದ್ರಿ, ಕೆಪಿ ಹೇಳಿದ್ರು ಇವೆಲ್ಲ ವಾರ ತಳ ಬಿದ್ದಾವ್ರಿ. ಅವ್ರ ಒಟ್ಟ ನಿಷ್ಕಾಳಜಿಯಿಂದ ಅವ್ರ ಒಟ್ಟ ಬರ್ತಾ ಇಲ್ರಿ. ಇಲ್ಲಿ ಒಟ್ಟ ಪ್ರತಿಯೊಂದು ಕಂಬ ಎಲ್ಲ ಅವ್ರಿಗೇನ್ರ ಮನವಿ ಅದ ಕೊಟ್ರೇನ್ರಿ? ಮನವಿಗೆ 2 ತಿಂಗಳು ಹಿಂದ್ಗಡೆ ಕೊಟ್ಟಿದ್ರಿ. ಪೈಲ 1 ವರ್ಷ ಹಿಂದ್ಗಡೆ ಕೊಟ್ಟಿದವ್ರಿಗೆ ಎಲ್ಲ ಹೇಳಿದವ್ರಿ. ಅವ್ರಿಗೆಲ್ಲ ಹೇಳ್ರಿ ಮಾಡ್ತಾವ್ರಿ ಅದೆಲ್ಲ ನೀವ ಮಾಡ್ಕೋಬೇಕು, ನೀವ ಖರ್ಚು ಹಾಕ್ಬೇಕು ಅಂತ ಹೇಳ್ರಿ. ಇದು ಅವ್ರದ ನಿರ್ಲಕ್ಷ್ಯ ಅಂದಂಗ ಅವ್ರದಾರ ಇದೆಲ್ಲ.